ಗಣಪತಿ ವಿಸರ್ಜನಾ ಮೆರವಣಿಗೆಯ ವೇಳೆ ಮೂವರಿಗೆ ಚಾಕುವಿನಿಂದ ಇರಿದಂತಹ ಘಟನೆ ಬೆಳಗಾವಿನಲ್ಲಿ ನಡೆದಿದೆ. ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದ ಬಳಿ ನಡೆದಂತಹ ಘಟನೆ ಇದು. ಗಣಪತಿ ವಿಸರ್ಜನಾ ಮೆರವಣಿಗೆಯ ವೇಳೆ ಮೂವರಿಗೆ ಚಾಕುವಿನಿಂದ ಇರಿತವಾಗಿದೆ. ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದ ಬಳಿ ನಡೆದಿರತಕ್ಕಂಥ ಘಟನೆ ಇದು. ಮೆರವಣಿಗೆಯಲ್ಲಿ ಡ್ಯಾನ್ಸ್ ಮಾಡಬೇಕಾದ್ರೆ ಏನೋ ಕಾಲ್ ಟಚ್ ಆಯ್ತಂತೆ, ಅಷ್ಟಕ್ಕೆ ಕಿರಿಕು. ಮೂವರು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ದುರುಳರು ಚಾಕುವಿನಿಂದ ಇರಿದಿದ್ದಾರೆ. ಸಮಾಜ ಕಲ್ಯಾಣ ವಸತಿ ನಿಲಯದ ವಿದ್ಯಾರ್ಥಿಗಳ ಮೇಲೆ ಆಗಿರ್ತಕ್ಕಂಥ ದಾಳಿ ಇದು. ಇದರಲ್ಲಿ ಪ್ರವೀಣ್ ಗುಂಡ್ಯಾಗೋಳ್ ಅಂತಕ್ಕಂಥವ್ರ ಸ್ಥಿತಿ ಗಂಭೀರವಾಗಿದೆ. ಖಾಸಗಿ ಆಸ್ಪತ್ರೆಯವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ದರ್ಶನ್ ಪಾಟೀಲ್ ಮತ್ತು ಸತೀಶ್ ಪೂಜಾರಿ ಅಂತ ಇವರಿಬ್ಬರಿಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಹೊಟ್ಟೆ, ಬೆನ್ನು, ಕತ್ತು ಭಾಗಕ್ಕೆ ಇರಿದು ಎಸ್ಕೇಪ್ ಆಗಿದೆ ಯುವಕರ ಗ್ಯಾಂಗ್ ಅಂತ ಗೊತ್ತಾಗ್ತಾ ಇದೆ. ಇದು ಕಾಲ್ ಟಚ್ ಆಗಿರೋದಕ್ಕಾಗಿರೋದಲ್ಲ, ಅದೊಂದು ನೆಪ ಅಷ್ಟೇ. ಇವ್ರ ಮೇಲೆ ಏನೋ ಹಳೆ ವೈಷಮ್ಯನೋ ಏನೋ ಇತ್ತು. ಅವರು ಕೂಡ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ರು. ಅವಕಾಶ ಸಿಕ್ತು, ಒಂದು ಕಾಲ್ ಟಚ್ ಆಯಿತು ಅನ್ನೋ ನೆಪ ಇಟ್ಕೊಂಡು ಈ ರೀತಿ ಚಾಕುವಿನಿಂದ ಇರಿದಿದ್ದಾರೆ. ಒಟ್ಟು 3 ಜನ. ಅದರಲ್ಲಿ ಪ್ರವೀಣ್ ಗುಂಡ್ಯಾಗೋಳ್ ಅಂತಕ್ಕಂಥ ವ್ಯಕ್ತಿಯ ಸ್ಥಿತಿ ಗಂಭೀರವಾಗಿದೆ. ಇನ್ನು ದರ್ಶನ್ ಪಾಟೀಲ್ ಮತ್ತು ಸತೀಶ್ ಪೂಜಾರಿ ಅಂತ ಅವ್ರಿಗೂ ಸ್ವಲ್ಪ ಗಾಯ ಆಗಿದೆ. ಬಿಮ್ಸ್ಗೆ ಅವ್ರನ್ನ ಅಡ್ಮಿಟ್ ಮಾಡಿದ್ದಾರೆ. ಅದೇನೋ ಹೊಟ್ಟೆ, ಬೆನ್ನು, ಕತ್ತು ಭಾಗಕ್ಕೆಲ್ಲ ಚಾಕುವಿನಿಂದ ಚುಚ್ಚಿ ಎಸ್ಕೇಪ್ ಆಗುತ್ತೆ ಯುವಕರ ಗ್ಯಾಂಗ್. ಆರಂಭದಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಆರಂಭದಲ್ಲಿ ನಡೆದಿರೋ ಘಟನೆ ಅಂದರೆ ಗಣಪತಿಯನ್ನು ಬಿಡುವಂತಹ ಸಂದರ್ಭದಲ್ಲಿ ಈ ಸರ್ತಿ ಏನಪ್ಪ ಗಣಪತಿ ವಿಸರ್ಜನೆ ಸ್ವಲ್ಪ ಕ್ರೈಮ್ ಜಾಸ್ತಿನೇ ಆಗಿದೆ. ವಿಸರ್ಜನಾ ಮೆರವಣಿಗೆಯ ವೇಳೆ ಚಾಕು ಇರಿತ ಆಗಿರುವಂಥದ್ದು. ಗಾಂಜಾ ಮತ್ತಲ್ಲಿ ಚಾಕುವಿನಿಂದ ಇರಿದಿದ್ದಾರೆ. ಆ ಮೂವರನ್ನ ಬಂಧಿಸಿದ್ದಾರೆ. ಇವಾಗ ಎಸ್ಕೇಪ್ ಆಗ್ತಿದ್ದವರನ್ನ ಚೇಸ್ ಮಾಡಿ ಹಿಡಿದಿದ್ದಾರೆ ಪೊಲೀಸರು. ಬೈಕಲ್ಲಿ ಎಸ್ಕೇಪ್ ಆಗ್ತಾ ಇದ್ದ ಮೂವರನ್ನ ಪೊಲೀಸರು ಹಿಡಿದರು. ಚಾಕು ಇರಿತಿದ್ದ ಬಗ್ಗೆ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಇನ್ನುಳಿದವರ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಸಿಪಿಐ ವಿಶ್ವನಾಥ್ ಕಬ್ಬೂರ ಮತ್ತು ಸಿಬ್ಬಂದಿ ಆರೋಪಿಗಳನ್ನು ಸೆರೆ ಹಿಡಿದಿದ್ದಾರೆ. ಗುಡ್ ಆ್ಯಕ್ಚುಲಿ. ಅವರೇನೋ ಎಸ್ಕೇಪ್ ಆಗ್ತಿದ್ರಂತೆ ಬೈಕಲ್ಲಿ, ಚಾಕುವಿನಿಂದ ಇರಿದು ಓಡೋಗ್ಬೇಕಾದ್ರೆ ಚೇಸ್ ಮಾಡ್ಕೊಂಡು ಹೋಗಿ ಆ 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಇದ್ದಾರೆ, ಇವ್ರು 3 ಜನ ಅಲ್ಲ, ಇನ್ನೂ ಇದ್ದಾರೆ. ಒಂದು ಬೈಕಲ್ಲಿ 3 ಜನ ಹೋಗ್ತಾ ಇರಬೇಕಾದ್ರೆ ಹಿಂದ್ಗಡೆಯಿಂದ ಜೀಪಿಂದ ಹೋಗಿ ಚೇಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಫಸ್ಟ್ಗೆ ಅವರು ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆಗುವ ಸಂದರ್ಭದಲ್ಲಿ ಅಲರ್ಟ್ ಆದಂತಹ ಪೊಲೀಸರು ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗಿ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಕೆಲವ್ರನ್ನ ಅರೆಸ್ಟ್ ಮಾಡಬೇಕಾಗಿದೆ. ಸಿಪಿಐ ವಿಶ್ವನಾಥ್ ಕಬ್ಬೂರ ಮತ್ತು ಟೀಮ್ ಆ ಕೆಲಸವನ್ನು ಈಗ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ.